ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಮ್ಮ ಶರೀರದಲ್ಲಿ ಬ್ಲಡ್ ವೆಸಲ್ಸ್ ಇದೆ. ರಕ್ತ ಮತ್ತು ಆಕ್ಸಿಜನ್ ಕ್ಯಾರಿ ಮಾಡುವಂಥ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮು. ಬ್ಲಡ್ ವೆಸಲ್ಸಲ್ಲಿ ವೇಯ್ನ್ಸ್ ಅಂತ ಇದೆ. ಅದು ನಮ್ಮಲ್ಲಿ ಬೇಡದೇ ಇರೋವಂಥದ್ದು ಕಲ್ಮಶಗಳೆಲ್ಲ ತೊಗೊಂಡು ವಾಪಸ್ ಹಾರ್ಟಿಗೆ ಕಲಿಸುವಂಥ ಒಬ್ಬ ವ್ಯಕ್ತಿ, ಭಾಳ ಸರ್ವಿಸ್ ಮೈಂಡ್ ಪರ್ಸನ್ನು. 24 ಗಂಟೆ 365 ದಿವಸನೂ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ, ವೇಯ್ನ್ಸ್. ಇನ್ನೊಂದು ಬ್ಲಡ್ ವೆಸಲ್ಸು ಆರ್ಟರೀಸ್ ಅಂತ. ಆರ್ಟರೀಸ್ ಅಂದ್ರೇನು? ಹೃದಯದಲ್ಲಿ ಇರತಕ್ಕಂಥ ಶುದ್ಧವಾದ ರಕ್ತ, ಹೃದಯ ಏನು ಶುದ್ಧ ರಕ್ತ ಪ್ರೊಡ್ಯೂಸ್ ಮಾಡ್ತದಲ್ಲ, ಅದನ್ನು ತಗೊಂಡು ನಮ್ಮ ಬಾಡಿ ಟಿಶ್ಯೂಸ್ಗೆ ಸಪ್ಲೈ ಮಾಡಿಕೊಡುತ್ತೆ. ಅದು ಆರ್ಟರೀಸ್ ಅಂತಾರೆ. ಅದರಲ್ಲಿ ಪಲ್ಮನರಿ ಆರ್ಟರಿ, ಪಲ್ಮನರಿ ವೇಯ್ನ್ಸು, ಇನ್ಫೀರಿಯರ್ ವಿನಯಕವ, ಸುಪೀರಿಯರ್ ವಿನಯಕವ ಮತ್ತು ಅರೋಟ, ಈ 5 ಪಂಚಭೂತಗಳನ್ನು, ಈ 5 ಆರ್ಗನ್ಸು ನಮ್ಮ ಬಾಡಿಯಲ್ಲಿ ಹಾರ್ಟ್ ಜೊತೆ ಸಂಪರ್ಕ ತೊಗೊಂಡು ಕೆಲಸ ಮಾಡುತ್ತೆ. ಕೆಪಲರೀಸ್ ಅಂತಂದರೆ ಡೆಲಿವರಿ ಬಾಯ್. ಕೆಪಲರೀಸ್ ಅಂತಂದರೆ ಡೆಲಿವರಿ ಬಾಯ್. ಅವನು ಒಳ್ಳೆಯದನ್ನು ಕೊಟ್ಟು ಕೆಟ್ಟದ್ದು ತೊಗೊಂಡೋಗ್ತಾನೆ. ನಾವು ಹೇಗೆ ಕಸ ಎಲ್ಲ ತೆಗೆದು ಕಾರ್ಪೊರೇಷನ್ ತೊಟ್ಟಿಗೆ ಹಾಕ್ತೀವೋ ಹಾಗೆ ನಮ್ಮ ಕಸ ಎಲ್ಲ ತೆಗೆದು ತೊಟ್ಟಿಗೆ ಹಾಕ್ತೀವಿ. ಆ ತೊಟ್ಟಿಲಿ ಇದು ತೊಗೊಂಡೋಗಿ ಅವರು ಇನ್ನೊಂದು ಕಡೆ ಬಿಸಾಕ್ತಾರೆ. ಆ ಕೆಲಸ ಮಾಡೋನು ಕೆಪಲಿ. ಇದ್ರ ಬಗ್ಗೆ ನಾನು ನಮ್ಮ ಬ್ಲಡ್ ವೆಸಲ್ಸ್ನ ಯಾವ ರೀತಿ ಸ್ಟ್ರಾಂಗಾಗಿ ಇಟ್ಕೋಬೇಕು, ರೂಪ ಇದೆ, ಒಳ್ಳೆ ಬ್ಯೂಟಿಫುಲ್ ದೇಹ, ಒಳ್ಳೆ ಸುಂದರವಾದಂಥ ದೇಹ, ಒಳ್ಳೆ ಸುಂದರವಾದಂಥ ಮುಖ, ಒಳ್ಳೆ ಕಲರು, ಒಳ್ಳೆ ವಿದ್ಯೆ, ಒಳ್ಳೆ ಹಣ, ಐಶ್ವರ್ಯ, ಯೌವನ ಎಲ್ಲ ಇದೆ. ಬ್ಲಡ್ ವೆಸಲ್ ಸರಿ ಇಲ್ಲ. ಅದಕ್ಕೆ ಸೌಂದರ್ಯತೆ, ಅದಕ್ಕೆ ತಾಕತ್ತು, ಗತ್ತನ್ನು ಕೊಡಬೇಕು ಅಂತಂದರೆ ಏನು ಮುದ್ರೆ, ಏನು ಮಂತ್ರ ಮಾಡಬೇಕು ಅನ್ನೋದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಇದು ನಿನ್ನೆ ಸಂಚಿಕೆ ಒಂದು ರೀಕ್ಯಾಪ್. ಈಗ ಇನ್ನೊಂದು ವಿಶೇಷ, ಎಲ್ಲ ಕಡೆ ಎಕ್ಸಾಮಿನೇಷನ್ಸ್ ಶುರುವಾಗಿದೆ. ಹುಡುಗರಿಗೂ ಬೇಕು ಇವತ್ತು ನಾನು ಮಾಡುವಂಥ ಸಬ್ಜೆಕ್ಟು. ಕೆಲವು ಬಿಸ್ನೆಸ್ ಪೀಪಲ್, ವ್ಯವಹಾರ, ಕ್ಯಾಶ್ ಕೌಂಟ್ರ್ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ಅವ್ರಿಗೂ ಇವತ್ತು ಅವಶ್ಯಕತೆ ಇದೆ. ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ, ಹೆಣ್ಣಾಗಲಿ ಗಂಡಾಗಲಿ, ಮಗುವಿಂದ ಹಿಡಿದು ಮುದುಕರವರೆಗೂ ಕೂಡ ಬೇಕಾಗಿರೋ ಸಬ್ಜೆಕ್ಟ್ ಇವತ್ತು ನಾನು ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಎಲ್ಲರೂ ಹೇಳ್ತಾರೆ ನನಗೆ ಮೆಮೊರಿ ಲಾಸ್ ಆಗಿದೆ, ನನಗೆ ತುಂಬ ಪೂವರ್ ಮೆಮೊರಿ ಅಂತ ಹೇಳ್ತಾರೆ. ಇಟ್ಟಿದ್ದೇನೆ ಮರ್ತು ಬಿಡ್ತೀನಿ. 10 ಸಲ ಓದ್ತೀನಿ, ನೆನಪಾಗಲ್ಲ. ಓದಿರ್ತೀನಿ, ಹೆಂಗೆ ಬರಿಬೇಕು ಅಂತ ಗೊತ್ತಾಗೋದಿಲ್ಲ. ಹೆಲ್ಮೆಟ್ ಅಲ್ಲಿ ಇಟ್ಬಿಟ್ಟು ಊರೆಲ್ಲ ಹುಡುಕ್ತಾನೆ. ಹೆಲ್ಮೆಟ್ಟು ಹೊರಗಡೆ ಇಟ್ಟಿದ್ದ, ತೊಗೊಂಡ, ವೆಹಿಕಲ್ ಕೀ ಒಳಗಡೆ ಇತ್ತು. ಅವನೇನು ಮಾಡ್ತಾನೆ, ಸಲೀಸಾಗಿ ಹೆಲ್ಮೆಟ್ ತೊಗೊಂಡು ರೂಮಿಗೆ ಬಂದ್ಬಿಟ್ಟು ಆ ಮಂಚದ ಮೇಲೆ ಇಟ್ಬಿಟ್ಟು ಕೀ ಕೀ ತೊಗೊಂಡ್ಬಿಟ್ಟು ನೋಡಿದ್ಬಿಟ್ಟು ಅಲ್ಲಿತ್ತಲ್ವ ಅಂದ್ಬಿಟ್ಟು ಕೀ ತೊಗೊಂಡು ಹೆಲ್ಮೆಟ್ ಬರ್ಸ್ಬಿಟ್ಟು ಹೋದ. ವಾಪಸ್ ಗಾಡಿ ಹತ್ರ ಕೆಳಗೆ ಹೋಗಿಬಿಟ್ಟು ಗಾಡಿ ಆನ್ ಮಾಡ್ತಾನೆ. ಹೆಲ್ಮೆಟ್ ಇಲ್ಲ. ಅಯ್ಯೋ, ಹೆಲ್ಮೆಟ್ ಇಟ್ಕೊಂಡಿದ್ನಲ್ಲ, ಎಲ್ಲೋಯ್ತು? ಅಯ್ಯೋ, ಹೆಲ್ಮೆಟ್ ಇತ್ತಲ್ಲ, ಎಲ್ಲೋಯ್ತು? ಆಗ ಬರ್ತಾನೆ ಮನೇಲಿ, ಹೆಲ್ಮೆಟ್ ಯಾವಾಗ ಇಡ್ತಿದ್ದಾನೆ ಅದೇ ನೋಡ್ದೆ, ಅಲ್ಲಿ ಹೆಲ್ಮೆಟ್ ಇಲ್ಲ. ಇಡೋ ಜಾಗ ಹೆಲ್ಮೆಟ್ ಇಲ್ಲ. ಎಲ್ಲಿಟ್ಟಿದ್ದಾನೆ? ರೂಮ್ ಒಳಗೆ ಇಟ್ಬಿಟ್ಟು ಕೀ ತರಕ್ಕೆ ಅಂತೋಗಿ ರೂಮಲ್ಲಿ ಇಟ್ಬಿಟ್ಟಿದ್ದಾನೆ. ಕೀ ತಗೊಂಡ ಹೆಲ್ಮೆಟ್ ಬಿಟ್ಬಿಟ್ಟು ಹೊಟ್ಟೋದ. ಎಷ್ಟು ಏಜ್? ಒಂದು 25 ವರ್ಷದ ಹುಡುಗ. ಆಫೀಸ್ಗೆ 9:45 ರೀಚ್ ಆಗಬೇಕು. ಹೆಲ್ಮೆಟ್ಗೋಸ್ಕರ ಸುಮಾರು 20 ನಿಮಿಷ ಮನೇಲಿ ಎಲ್ಲಿ ನೋಡ್ದ ಕೊನೆಗೆ ಅವ್ನಿಗೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಅವರಮ್ಮ ಏನೋ ರೂಮ್ಗೆ ಹೋದಾಗ ಹೆಲ್ಮೆಟ್ ಇಲ್ಲಿದೆಯಲ್ಲೋ ಅಂದಾಗ, ಅಲ್ಲಿದೆಯಾ ಅಂತ ಹೋಗಿ ಹೆಲ್ಮೆಟ್ ತೊಗೊಂಡು ಹೋಗ್ತಾನಂತೆ. 20 ನಿಮಿಷ ವೇಸ್ಟ್. ಹಾಗಾದ್ರೆ ಯಾರಿಗೆ ಲಾಸು? 20 ನಿಮಿಷದಲ್ಲಿ ಅವನು ಎಲ್ಲೋ ರೀಚ್ ಆಗ್ತಿದ್ದ, 5 ಕಿಲೋಮೀಟ್ರ್ ಹೊರಟಾಗ್ತಿದ್ದ, ಅಥವಾ ಆಫೀಸ್ಗೆ ರೀಚ್ ಆಗ್ತಿದ್ನೋ ಏನೋ ಗೊತ್ತಿಲ್ಲ. 20 ನಿಮಿಷ ಟೈಮ್ ಲಾಸ್ ಆಯಿತು ಅವನಿಗೆ. ಯಾಕೆ? ಪೂವರ್ ಮೆಮೊರಿಯಿಂದ. 6 ತಿಂಗಳು ಓದಿದ್ದಾನೆ ಹುಡುಗ ಸೆಮಿಸ್ಟ್ರಲ್ಲಿ. ಒಂದು ಸೆಮಿಸ್ಟ್ರು 6 ಮಂತ್ಸು, 6 ತಿಂಗಳು ಓದಿದ್ದಾನೆ. ಓದಿ ಕೊನೆಗೆ ಅವನು ಎಕ್ಸಾಮಿನೇಷನ್ ಬಂದಾಗ ಮರ್ತೇ ಹೋಗ್ಬಿಟ್ಟ. ಯಾವ್ದು ಬರೀಲಿ, ಹೆಂಗೆ ಬರೀಲಿ ಗೊತ್ತೇ ಆಗ್ತಿಲ್ಲ. ಈ ಓದಿದೆಲ್ಲ ನೆನಪಿಗೆ ಬರ್ತಿಲ್ಲ. ಪೂವರ್ ಮೆಮೊರಿ, ನೆನಪಿನ ಶಕ್ತಿಗೆ ಬಡತನ ಬಂದುಬಿಟ್ಟಿದೆ. ಆ ನೆನಪು ಅನ್ನೋದಕ್ಕೆ ದರಿದ್ರ ಬಂದುಬಿಟ್ಟಿದೆ. 6 ತಿಂಗಳು ಓದಿ ಸಬ್ಜೆಕ್ಟ್ ಫೇಲ್ ಮಾಡ್ಕೊಂಡ. 6 ತಿಂಗಳು ಟೈಮ್ ವೇಸ್ಟ್ ಆಯಿತು. ಅವನ ಎನರ್ಜಿ, ದಿನಕ್ಕೆ 4 ಗಂಟೆ ಕೂತ್ಕೊಂಡು ಓದ್ತಿದ್ದ, ಆ ಎನರ್ಜಿ, ಬಾಡಿ ಎನರ್ಜಿ ವೇಸ್ಟು. 6 ತಿಂಗಳು, 6 ಮಂತ್ಸ್ ಟೈಮ್ ವೇಸ್ಟು, ದುಡ್ಡು ವೇಸ್ಟು, ಫೀಸ್ ಕಟ್ಟಿದ್ದ, ಮನಿ, ಎನರ್ಜಿ, ಟೈಮ್ 3 ವೇಸ್ಟು ಪೂವರ್ ಮೆಮೊರಿಯಿಂದ. ಯಾರೋ ದೊಡ್ಡ ದರ್ಶಿನಿ ನಂತರ ಬಂದು ಮಾತಾಡ್ತಿದ್ದ ಪಾಪ. ಯಾವುದೋ ಅಲ್ಲಿ ಜೈನರದ್ದು ಯಾವುದೋ ದೊಡ್ಡ ದರ್ಶಿನಿ ಇದೆಯಂತೆ. ಬೆಳಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ ದರ್ಶಿನಿ ಹೋಟ್ಲು. ಎಲ್ಲ
ಬರ್ತಾರೆ, ಏನು ಸಿಕ್ಕಾಪಟ್ಟೆ ಜನ ತಿನ್ನಕ್ಕೆ ಬರ್ತಾರೆ. ಆ ಜನದ ನೋಡೋ ಅಥವಾ ಅದು ಏನೋ ಗೊತ್ತಿಲ್ಲ, 50 ರೂಪಾಯಿ ಕೊಡೋ ಕಡೆ 500 ರೂಪಾಯಿ ನೋಟ್ ಕೊಟ್ಬಿಟ್ಟಿದ್ದಾನೆ ಚೇಂಜ್ ಅವನಿಗೆ. 500 ರೂಪಾಯಿ ಕೊಟ್ಟ, 50-60 ತೊಗೋಬೇಕಾಯಿತು. ಅವನೇನು ಮಾಡ್ದ, ಗಡಿಬಿಡಿಲಿ 500 ರೂಪಾಯಿ ವಾಪಸ್ ಅವನಿಗೆ ಕೊಟ್ಟ. 50 ರೂಪಾಯಿ ಚೇಂಜ್ ಕೊಡೋ ಜಾಗದ್ದು 500 ರೂಪಾಯಿ ಕೊಟ್ಟ. ಯಾರಿಗೆ ಲಾಸು? ಆ ಓನರ್ಗೆ ಲಾಸು. ಹಾಗಾದರೆ ಈ ಪೂವರ್ ಮೆಮೊರಿಯಿಂದ ಅವ್ನಿಗೇನಾಯಿತು? 450 ರೂಪಾಯಿ ಲಾಸ್ ಆಯಿತು, ಟೈಮ್ ವೇಸ್ಟ್ ಆಯಿತು, ಕೂತ್ಕೊಂಡು ಕೆಲಸ ಮಾಡ್ತಾ ಆ ಎನರ್ಜಿ ವೇಸ್ಟ್ ಆಯಿತು. ಇನ್ಯಾರೋ ಒಬ್ಬರು ಪಾಪ ಮನೇಲಿ ಹೆಂಗಸು 28 ವರ್ಷ ಸಾಫ್ಟ್ವೇರ್ ಇಂಡಸ್ಟ್ರಿ ಕೆಲಸ ಮಾಡ್ತಾರೆ. ಅವರು ಅಡುಗೆ ಮಾಡ್ತಿದ್ದಾರೆ. ಅಡುಗೆ ಮಾಡಿಬಿಟ್ಟು ಅವ್ರೇನು ಮಾಡ್ತಿದ್ದಾರೆ, ಖಾರದ ಪುಡಿ ಹಾಕೋ ಜಾಗಕ್ಕೆ ಮೆಹಂದಿ ಪುಡಿ ಹಾಕ್ಬಿಟ್ಟಿದ್ದಾರೆ. ನೋಡಿ, ಮರ್ತುಬಿಟ್ಟು. ಮೆಹಂದಿ ಎರಡೂ ಒಂದೇ ಕಲರದ್ದು. ಅವ್ರು ಮೆಹಂದಿ ಇಟ್ಕೊಂಡಿರೋ ಈ ಕಡೆ ಖಾರದ ಪುಡಿ ಇಟ್ಟು ಬಾಕ್ಸಲ್ಲಿ 2 ಬಾಟ್ಲ್ ಇಟ್ಟಿದ್ದಾರೆ, ಪ್ಲಾಸ್ಟಿಕ್ ಬಾಟ್ಲಲ್ಲಿ. ಖಾರದ ಪುಡಿ ಹಾಕೋ ಕಡೆ ಮೆಹಂದಿ ಪುಡಿ ಹಾಕ್ಬಿಟ್ಟು ಸಾಂಬಾರು ಮಾಡಿದರೆ ತಿಂದಾಗ ಗೊತ್ತಾಯಿತು ಇದು ಸಾಂಬಾರಲ್ಲ, ವಿಷ. ಹಾಗಾದರೆ ಎಷ್ಟು ಲಾಸು? ಗ್ಯಾಸ್ ಲಾಸು. ಗ್ಯಾಸಲ್ಲಿ ಅಡುಗೆ ಮಾಡಿದರು. ಸಾಂಬಾರು ಮಾಡಲಿಕ್ಕೆ ಕಡೆ ಪಕ್ಷದ 25 ನಿಮಿಷ ಬೇಕು. 25 ನಿಮಿಷ ವೇಸ್ಟು, ತರಕಾರಿ ವೇಸ್ಟ್, ಗ್ಯಾಸ್ ವೇಸ್ಟು, ದುಡ್ಡು ವೇಸ್ಟು, ಟೈಮ್ ವೇಸ್ಟು. 20 ನಿಮಿಷ ನಿಂತ್ಕೊಂಡು ಕೆಲಸ ಮಾಡಿದ ಆ ಎನರ್ಜಿ ವೇಸ್ಟ್. ಎಷ್ಟು ವೇಸ್ಟ್ ಆಯಿತು ನೋಡಿ. ಅದರಿಂದ ಶಾರ್ಪ್ ಮೆಮೊರಿ ಇರಬೇಕು ಹಣ ಗಳಿಸೋಕ್ಕೆ, ಶಾರ್ಪ್ ಮೆಮೊರಿ ಇರಬೇಕು ಸುಖ ಪಡಲಿಕ್ಕೆ, ಶಾರ್ಪ್ ಮೆಮೊರಿ ಬೇಕು ಎಂಜಾಯ್ ಮಾಡಲಿಕ್ಕೆ. ಈಗ ಗಂಡ ಬೈದ, ಏನೇ ಸಾಂಬಾರ ಇದು, ಏನು ಪ್ರಾಣಿ ಮಾಂಸ ಹಾಕ್ಬಿಟ್ಟಿದ್ದೆ, ಆ ಥರ ಸ್ಮೆಲ್ ಬರ್ತಿದೆ. ಎಷ್ಟು ನೆನಪಿನ ಶಕ್ತಿ ಕಮ್ಮಿ ಆಯಿತು ಅಂದರೆ ಎಷ್ಟು ಆಘಾತ, ಅಧ್ವಾನ, ದ್ವಂದ್ವ, ಎಷ್ಟು ಲಾಸ್ ಆಗುತ್ತೆ. ಅದರಿಂದ ಬಡತನ ಇರಲಿ, ಒಳ್ಳೆ ಮೆಮೊರಿ ಇರಬೇಕು, ಒಳ್ಳೆ ನೆನಪಿನ ಶಕ್ತಿ ಇರಬೇಕು. ರೂಪ ಇಲ್ಲದೆ ಇರ್ಬೋದು, ಅಂಗವಿಕಲನಾಗಿರ್ಬೋದು, ಸೈಟ್ ಇಲ್ಲ, ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ಮನೆ ಇಲ್ಲ, ಒಡವೆ ಇಲ್ಲ, ವಸ್ತ್ರ ಇಲ್ಲ, ಅದು ಪರವಾಗಿಲ್ಲ, ಮೆಮೊರಿ ಚೆನ್ನಾಗಿರಬೇಕು. ಆ ಮೆಮೊರಿನೇ ನಮಗೆ ಶ್ರೀಮಂತಿಕೆ ಮಾಡೋದು. ಆದ್ದರಿಂದ ಈ ಪೂವರ್ ಮೆಮೊರಿ ಅನ್ನೋದೇ ದೊಡ್ಡ ಕೊರತೆ ಆಗಿಬಿಟ್ಟಿದೆ. ಯಾಕೆ ಬರುತ್ತಿದ್ದೋ? ಹಂಗಾರೆ ಏನಕ್ಕೆ ಬರ್ತಿದ್ದೋ? ಯಾತಕ್ಕೆ? ಚೆನ್ನಾಗಿದ್ದೀನಿ, ನೋಡೋಕೆ ಭಾಳ ಚೆನ್ನಾಗಿ 6 ಪ್ಯಾಕ್ ಮಾಡಿ, ಹೈಟು ವೆಯ್ಟ್ ಜುಮ್ಮೆಲ್ಲ ಮಾಡಿ ಜೋರಾಗಿದ್ದೀನಿ, ಅವಳು ಚೆನ್ನಾಗಿದ್ದಾಳೆ, ಇವಳು ಎಲ್ಲೂ ಚೆನ್ನಾಗಿದೆ. ಯಾಕೆ ಮರು ಜಾಸ್ತಿ? ಯಾಕೆ ಇಷ್ಟೊಂದು ಮರು? ಡೆಮೆನ್ಷಿಯಾ ಅಂತಾರೆ. ಯಾಕೆ ಎಷ್ಟು ಪೂವರ್ ಮೆಮೊರಿ? ಯಾಕೆ ಇಷ್ಟು ನಮಗೆ ಮೆಮೊರಿಗೆ ಅಷ್ಟೊಂದು ದರಿದ್ರ ಬಂದಿದೆ, ಬಡತನ ಬಂದುಬಿಟ್ಟಿದೆ ಅಂತ ಯೋಚನೆ ಮಾಡೋಕ್ಕೆ ಹೋದಾಗ ನನ್ನ ಒಂದು ಸಂಶೋಧನೆ ಆಧಾರದ ಮೇಲೆ, ಮೊದಲನೇದು ಏಜ್ ಆಗ್ತಿರ್ತದೆ. ಕೆಲವು ಏಜ್ ಆಗ್ತಾ ಮೆಮೊರಿ ಕಮ್ಮಿ ಆಗುತ್ತೆ. ಒಂದು ಏಜಿಂಗ್ ಫ್ಯಾಕ್ಟರ್ ಅಂತ ಕರೀತಾರೆ. ಎರಡನೇದು ಚಿಕ್ಕ ವಯಸ್ಸಿನಲ್ಲೋ ಅಥವಾ ನಾವು ಹೆಂಗಾಗಿದ್ದಾಗಲೋ ಕೆಮ್ಮಿಗೆ, ವಾಂತಿಗೆ, ಬೇದಿಗೆ, ಜ್ವರಕ್ಕೆ ಮೆಡಿಸಿನ್ಸ್ ತೊಗೋತಾ ಇದ್ದೀವಿ. ಈ ಮೆಡಿಕೇಷನಿಂದ ಮೆಮೊರಿ ಪವರು ಕಮ್ಮಿ ಆಗುತ್ತೆ. ಜಾತಕದಲ್ಲಿ ಅಂಥ ದೋಷ ಇಲ್ಲ. ಬುಧ ಗುರು ಚೆನ್ನಾಗಿದ್ದರೆ ಮೆಮೊರಿ ಚೆನ್ನಾಗಿದೆ ಅಂತ. ಬುಧ ಗುರು ಯಾಕೆ ನೀಚನಾಗಿದ್ದಾನೆ? ಹಲವಾರು ಫ್ಯಾಕ್ಟರ್ಸಿಂದ. ಅದನ್ನು ಆಮೇಲೆ ಹೇಳ್ತೀನಿ. ಸೈಂಟಿಫಿಕ್ ಆಗಿ ಹೇಳಿದಾಗ ಏಜ್ ಆಗ್ತಿದ್ರೆ ನಮ್ಮ ಮೆಮೊರಿ, ನೆನಪಿನ ಶಕ್ತಿ ಕಮ್ಮಿ ಆಗುತ್ತೆ. ನಾವು ತೊಗೊಳ್ಳೋ ಮೆಡಿಷನ್ಸು ಕೂಡ ನಮ್ಮ ಮೆಮೊರಿ ಪವರ್, ಡಯಾಬಿಟಿಸ್ ಮೆಡಿಷನ್ನು, BP ಮೆಡಿಷನ್ನು, ಗ್ಯಾಸ್ಟ್ರೆಟಿಕ್ಸು, ಪೈಲ್ಸು, ಪಿಸ್ತೂಲ, ಅಸ್ತಮಾ ಮತ್ತು ಕ್ಯಾನ್ಸರ್ಗೆ ನಾವು ತೊಗೊಳ್ಳೋ ಮೆಡಿಷನ್ಸು ಕೂಡ ನಮ್ಮ ಮೆಮೊರಿ ಪವರ್ನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಒಂದು, ಎಲ್ಲರೂ ತಲೆಗೆ ಇಂಜುರಿ ಆಗಿದ್ದರೆ, ತಲೆಗೆ ಪೆಟ್ಟು ಬಿದ್ದಿದ್ದರೆ ಮೆಮೊರಿ ಪವರು ಕಮ್ಮಿ ಆಗುತ್ತೆ. ಇದು ಮೂರನೇದು ನನ್ನದು. ಇನ್ನೊಂದು ಗಾಬರಿ, ಭಯ, ಡಿಪ್ರೆಷನ್. ಈ ಮೂರು ಮನುಷ್ಯನಲ್ಲಿತ್ತು ಅಂದರೆ ಅವನು ಎಷ್ಟೇ ರೂಪ, ಯೌವನ, ಕೋಟ್ಯಾಧಿಪತಿ ಆಗಿದ್ರು ಕೂಡ ಪೂವರ್ ಮೆಮೊರಿ, ಮರು ಜಾಸ್ತಿ. ಇದು ಎಮೋಷನಲ್ ಡಿಸಾರ್ಡರ್ ಅಂತ ನಾನು ಕರಿತೀನಿ. ಒಂದು ಏಜಿಂಗ್ ಆಗೋದು ವಯಸ್ಸಾಗ್ತಿದ್ದಾಗೆ. ಎರಡನೇದು ನಾವು ತೊಗೊಳ್ಳೋ ಮೆಡಿಷನ್ಸು ಕೂಡ ನಮಗೆ ಮೆಮೊರಿ ಪವರ್ನ ಕಮ್ಮಿ ಮಾಡುತ್ತೆ. ಮೂರನೇದು ಎಡ್ ಇಂಜುರಿ, ಇಲ್ಲೇನಾದ್ರು ಎಲ್ಲರೂ ಒಂದು ಕಡೆ ಇದ್ದಾಗಿದ್ರೆ. ನಾಲ್ಕನೇದು ನಮ್ಮ ಭಯ, ಖಿನ್ನತೆ, ಅಳೋದು, ದುಃಖ, ಚಿಂತೆ ಮಾಡೋದು ಇಂದ ಮೆಮೊರಿ ಕಮ್ಮಿ ಆಗುತ್ತೆ. ಐದನೇ ಫ್ಯಾಕ್ಟರ್ ಏನಿರ್ಬೋದು? ಐದನೇ ಫ್ಯಾಕ್ಟರು ಇತ್ತೀಚೆಗೆ ಎಲ್ಲ ಏಜ್ನವರು ಕುಡಿಯೋಕ್ಕೆ ಶುರು ಮಾಡಿಬಿಟ್ಟೆ. ಸ್ಮೋಕು, ಡ್ರಿಂಕ್ಸು, ಡ್ರಗ್ಸು. ಸ್ಮೋಕು, ಡ್ರಿಂಕ್ಸು, ಡ್ರಗ್ಸು. ಇದು ಕೂಡ ನಮ್ಮ ಮೆಮೊರಿನ ನಿಧಾನಕ್ಕೆ ಸ್ಲೋ ಮಾಡ್ಕೊಂಬಂದ್ಬಿಡುತ್ತೆ. ವೈಟಮಿನ್ B12 ಡಿಫಿಷಿಯನ್ಸಿ ಇದ್ದರೆ, ಆರನೇದು ವೈಟಮಿನ್ B12 ಡಿಫಿಷಿಯನ್ಸಿ ಇತ್ತು ಅಂತಂದರೆ ಮೆಮೊರಿ ಪವರ್ ಕಮ್ಮಿ ಆಗುತ್ತೆ. ಆದ್ದರಿಂದ ವೈಟಮಿನ್ B12ನ ಕಮ್ಮಿ ಮಾಡ್ಕೊಳ್ಳೋಕೆ ಬಿಡಬಾರ್ದು. ವೈಟಮಿನ್ B12 ಕಮ್ಮಿ ಆಯಿತು ಅಂದರೆ ಮೆಮೊರಿ ಪವರ್ ಕಮ್ಮಿ ಆಯಿತು, ಬಿಳಿ ಕೂದಲು ಜಾಸ್ತಿ ಆಯಿತು. ಮೆಮೊರಿ ಪವರ್ ಕಮ್ಮಿ ಆಯಿತು, ಬಿಳಿ ಕೂದಲು ಜಾಸ್ತಿ ಆಯಿತು,
ವೈಟಮಿನ್ B12 ಡಿಫಿಷಿಯನ್ಸಿ ಇದ್ದರೆ. ಇನ್ನೊಂದು ಗಂಡು ಮಕ್ಕಳಲ್ಲಿ ಅಸ್ತಮೈತನ ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋದು, ಹೆಣ್ಮಕ್ಳು ಕೂಡ ಅಸ್ತಮೈತನ ಮಾಡ್ಕೊಳ್ಳೋದ್ರಿಂದ ಮೆಮೊರಿ ಪೂವರಾಗಿ ಹೋಗುತ್ತೆ. ಥೈರಾಯ್ಡ್ ಇದ್ರೂ ಮೆಮೊರಿ ಪವರ್ ಕಮ್ಮಿ. ಥೈರಾಯ್ಡ್ ಬರೋಕ್ಕೆ ಬಿಡಬಾರ್ದು. ಇನ್ನೊಂದು ನಾನು ಕಂಡಿರೋ ಪ್ರಕಾರ ರಾತ್ರಿ 2 ಗಂಟೆ ತನಕ ಮೊಬೈಲ್ ನೋಡೋದು, ಗೇಮ್ಸು ಮತ್ತು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡೋದು, ಟಿ ವಿ ನೋಡ್ತಾ ಕೂತ್ಕೊಳ್ಳೋದು, ಎಚ್ಚರ ಜಾಸ್ತಿ ನಿದ್ದೆ ಕಮ್ಮಿ ಆದಾಗ ಪೂವರ್ ಮೆಮೊರಿ. ಅದರಿಂದ ಸಾಕಷ್ಟು ನಿದ್ದೆ ಮಾಡಿದಷ್ಟು ಮೆಮೊರಿ ಚುರುಕಾಗಿರುತ್ತೆ, ಸ್ಟ್ರಾಂಗ್ ಇರ್ತದೆ. ಅದರಿಂದ ಲ್ಯಾಕ್ ಆಫ್ ಸ್ಲೀಪಿಂಗು ಕೂಡ ಒಂದು. ಇನ್ನೊಂದು ಬರ್ತೆ ಬಂದಿರ್ತದೆ ರಕ್ತದಲ್ಲಿ ಅವ್ರಿಗೆ. ಎಲ್ಲ ಅಪ್ಪನೂ ಮರು, ಅಮ್ಮನಿಗೂ ಮರು, ತಾತ ಮುತ್ತಾತಿಗೆ ಎಲ್ರಿಗೂ ಮರು. ಯಾವಾಗಲೂ ಕೂತ್ಕೊಂಡಿಗೆ ಎಲ್ಲಿಟ್ಟೆ, ಏನಾಯಿತು, ಹೆಂಗೆ ಮಾಡೋದು, ಅಯ್ಯೋ ಎಲ್ಲೋ ಕಳ್ಕೊಂಡಲ್ಲ, ಪರ್ಸ್ ಎಲ್ಲೋ ಹೋಯ್ತಲ್ಲ, ಎಲ್ಲೋ ಅಲ್ಲೆಲ್ಲೋ ಇರ್ತದೆ. ಅದೇ ರೆಕಗ್ನೇಷನ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ ಸರಿಯಾದ ಟೈಮ್ಗೆ. ಅದನ್ನು ಅದಕ್ಕೆ ಡೆಮೆನ್ಷಿಯಾ ಅಂತ ಕರೀತಾರೆ. ಇದೆಲ್ಲ ಅಲ್ಲದೆ ಅವನಿಗೆ ಸ್ಮರಣೆ ಭಂಗ ದೋಷ ಮಾಡಿರ್ತಾರೆ ಮಾಟ ಮಂತ್ರದಲ್ಲೆಲ್ಲ ಮಾಡ್ಬೋದು. ಬುಧ ಮತ್ತು ಗುರುನ ನೀಚನಾಗಿ ಮಾಡಿಬಿಡೋದು ಮಾಟ ಮಂತ್ರದಿಂದ. ನೀಲಕಾಟೇರಿ ಅಂತ ಒಂದು ಕಾಟೇರಿ, ಆ ನೀಲಕಾಟೇರಿ ತಂತ್ರದಿಂದ ಅವನೆಂಥ ಶಾರ್ಪ್ ಬ್ರೈನ್ ಸೈಂಟಿಸ್ಟ್ ಇದು ಕೂಡ ಮಂಕ್ ಮಾಡಿ ಕೂಡಿಸ್ಬಿಡ್ಬೋದು. ಅವನ ಮೆಮೊರಿ ಪೂರ್ತಿ ಡೌನ್ ಮಾಡ್ಬೋದು. ಅದರಿಂದ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ಮೆಮೊರಿ ಪವರ್ನ ಪೂವರ್ ಮಾಡ್ಬೋದು, ಕಮ್ಮಿ ಮಾಡ್ಬೋದು, ಡೌನ್ ಮಾಡಿಬಿಡ್ಬೋದು. ಇದೆಲ್ಲ ಅಲ್ಲದೆ ಕ್ರೋನಿಕ್ ಡಿಸೀಸಸ್, ವಾಸಿ ಆಗದಿರೋ ಕಾಯಿಲೆ, ಈಗ ಡಯಾಬಿಟೀಸು ಸಾಯೋ ತನಕ ಮಾತೆ ತಗೋತಾ ಇರ್ತೀವಿ. ಇದ್ರ ಜೊತೆಗೆ ನಾವು ಏನಾದರೂ ಆಲ್ಕೋಹಾಲು, ಜರ್ದ, ಬೀಡ, ಅದೇನು ಪಾನ್ ಪರಾಗ್ ಅಂತೆಲ್ಲ ಬರ್ತದಲ್ಲ, ಅದನ್ನೆಲ್ಲ ತೊಗೊಂಡು ಔಷಧಿಯಾಗಿ ಇದು ಒಂದು ಕಚಡ ಔಷಧಿ ಒಳಗೆ ಹೋದಾಗ ಅವ್ನ ನೆನಪಿನ ಶಕ್ತಿನೇ ಇಲ್ಲ. ಎಷ್ಟೋ ಜನಕ್ಕೆ ಅವ್ನು ಡೇಟ್ ಆಫ್ ಬರ್ತೆ ಹೌದಾ, ನನ್ನ ಡೇಟ್ ಆಫ್ ಬರ್ತ್ ಎಷ್ಟು, ಅಯ್ಯೋ ನನ್ನ ಯಾವ ರಾಶಿ, ನನ್ನ ಯಾವ ನಕ್ಷತ್ರ ಮರ್ತೇ ಹೋಗಿರ್ತದೆ. ನಿಮ್ಮನೇಲಿ ಬೆಳಗ್ಗೆ ಏನು ತಿಂದೆ ತಿಂಡಿ ಹೇಳು, ಬೆಳಗ್ಗೆ ಏನು ತಿಂದೆ 10 ನಿಮಿಷ ತಗೋತಾನೆ, ಆದರೂ ಹೇಳಲ್ಲ ಕರೆಕ್ಟಾಗಿ. 4-5 ಇಡ್ಲಿ ತಿಂದ್ಬಿಟ್ಟು ಚೆನ್ನಾಗಿ 1-2 ಲೋಟ ಕಾಫಿ ಕುಡ್ದಿರ್ತಾನೆ. ಬೆಳಗ್ಗೆ ಏನು ತಿಂದೆ ಯೋಚನೆ ಮಾಡ್ತೀನಿ, ಬೆಳಗ್ಗೆ ಏನು ತಿಂದೆ, ಹೌದು ಏನು ತಿಂದೆ, ಆ ಲೆವೆಲ್. ಬಟ್ ಅವ್ನಿಗೆ ಎಲ್ಲ ಬೇಕು, ಸುಖ, ಕೆಲಸ ಬೇಕು, ಸಂಬಳ ಬೇಕು, ಎಲ್ಲ ಬೇಕು, ಮದುವೆ ಬೇಕು, ಮಕ್ಕಳು ಬೇಕು, ಮೆಮೊರಿ ಮಾತ್ರ ಕಮ್ಮಿ. ಇಂಥ ರಕ್ತದಲ್ಲಿ ಉಡೋ ಮಕ್ಕಳು ಇನ್ನೆಷ್ಟು ಮೆಮೊರಿ ಕಮ್ಮಿ ಇರ್ತದೋ ಜಾಸ್ತಿ ಇರ್ತದೆ, ನೀವೇ ಯೋಚನೆ ಮಾಡಿ. ಅದರಿಂದ ರಕ್ತ ಶುದ್ಧಿ ಇದ್ದಷ್ಟು, ವೀರ್ಯ ಶುದ್ಧಿ ಇದ್ದಷ್ಟು ಮೆಮೊರಿ ಪವರ್. ಅದಕ್ಕೆ ವರ್ಚಸ್ಸು, ತೇಜಸ್ಸು, ಓಜಸ್ಸು 3 ಸಮವಾಗಿದ್ದಾಗ ಪೀನಲ್ ಗ್ಲ್ಯಾಂಡಿಂದ, ಪಿಟ್ಯೂಟರಿ ಗ್ಲ್ಯಾಂಡಿಂದ ಹಾರ್ಮೋನ್ಸ್ ಎಕ್ಸ್ಟ್ರಾಕ್ಟ್ಸ್ ಆಗಿ ಬಿಡುಗಡೆಯಾಗಿ ಮೆಮೊರಿಗೆ ಸೆಕ್ಯೂರಿಟಿ ಕೊಡುತ್ತೆ. ಯಾವಾಗ ಮೆಮೊರಿಗೊಂದು ವಾಚ್ಮ್ಯಾನ್ ಥರ ಗಾರ್ಡ್ ಅಥವಾ ಒಂದು ಪ್ರೆಷರ್ನ ಕೋಟೆ ಕಟ್ತದೋ ಮೆಮೊರಿಗೆ ಡ್ಯಾಮೇಜ್ ಆಗೋದಿಲ್ಲ, ಮೆಮೊರಿ ಪವರ್ ಕಮ್ಮಿ ಆಗೋಲ್ಲ. ಆದ್ದರಿಂದ ಸರಿಯಾದ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗಲಿಲ್ಲ ಅಂದರೆ ಈ ಥರ ದೋಷ ಬರ್ತದೆ. ಯಾಕೆ ಸರಿಯಾಗಿ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗ್ತಿಲ್ಲ, ಇಷ್ಟೊತ್ತೆಲ್ಲ ಹೇಳಿದ್ನಲ್ಲ ಈ ದೋಷಗಳಿಂದ. ಇವೆಲ್ಲ ಅಲ್ಲದೆ ಈ ಫುಟ್ಪಾತಲ್ಲಿ ಪಾನಿಪುರಿ, ಬರ್ಗರು, ಏನೇನೋ ಇದೆಯಲ್ಲ, ಅದೆಲ್ಲ ಫುಟ್ಪಾತಲ್ಲಿ ಮಾಡೋಂಥದ್ದು ಜಂಕ್ ಫುಡ್ ಅಂತ ನಾನು ಕರಿತೀನಿ. ಅದನ್ನೆಲ್ಲ ತಿನ್ನೋದ್ರಿಂದ ಮೆಮೊರಿಗೆ ಭಾಳ ಆಕ್ಸಿಡೆಂಟ್ ಆಗ್ತದೆ, ಆಘಾತ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ಅದರಿಂದ ಪ್ರತಿನಿತ್ಯ ನಾವು ತಿನ್ನೋ ಆಹಾರದ ಮೇಲೆ ನಮ್ಮ ಮೆಮೊರಿ ರಿಚ್ನೆಸ್ಸ ಅಥವಾ ಪೂವರ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಮಾತಾಡೋ ಧಾಟಿ, ನಮ್ಮ ದಿನಚರಿ, ನಮ್ಮ ಶೈಲಿ, ಲೈಫ್ ಸ್ಟೈಲು, ಫುಡ್ ಸ್ಟೈಲು, ನಮ್ಮ ಫಿಸಿಕಲ್, ಸೋಷಿಯಲ್, ಎನ್ವೈರ್ಮೆಂಟಲ್, ಸ್ಪಿರಿಚುವಲ್ ಈ ಎಲ್ಲ ಲೈಫು ಕೂಡ ನಮ್ಮ ಮೆಮೊರಿ ಮೇಲೆ ಡಿಪೆಂಡ್ ಆಗಿದೆ. ಅವನು 2-1-2, 2-4, 2-3-6, 2-4-8, 2-5-10, ಆಮೇಲೆ ಮರ್ತೋಯ್ತು. ಇವ್ರನ್ನೆಲ್ಲೋ ನೋಡಿದ್ದೀನಲ್ಲ, ಎಲ್ಲೋ ನೋಡ್ತಿದ್ದೀನಲ್ಲ, ಇವರೇನೋ ಎಲ್ಲೋ ಇದು ನೋಡ್ದಂಗಿದೆ, ನೀವು ಅವಾಗ ಟಿ ವಿಲಿ ಬರ್ತೀರಲ್ವಾ, ಎಷ್ಟು ನಾನು ನೋಡ್ಬಿಟ್ಟು ಎಲ್ಲೋ ನೋಡಿದ್ದೀನಿ ಅಂತಂದ್ಬಿಟ್ಟು ನಾನು ಎಲ್ಲೋ ಕೂತು ಅಲ್ಲೇ ಒಂದು ತಿಂಡಿ ತಿಂದು ಕೈ ಹೊಸ ಹೊರಗೆ ಬಂದಾಗ ನೀವು ಟಿ ವಿಲಿ ಬರ್ತೀರಲ್ವ, ಆಗ ನೆನಪಾಯಿತು ಎಷ್ಟು ಟೈಮ್ ತೊಗೊಂಡೆ ನೋಡು ನನ್ನ ರೆಕಗ್ನೈಸ್ ಮಾಡೋಕ್ಕೆ. ಆಮೇಲೆ ಅವ್ರು ಯಾರೋ ನಮ್ಮ ಅಪ್ಪ ನಮ್ಮ ತಾತಂಗೆ 2 ಹೆಂಡ್ತಿರೋ 3 ಹೆಂಡ್ತಿರೋ ಅಂತ ಹೇಳ್ತಿದ್ರು. ಅದು ಯಾರಿಗೆ, ನಮ್ಮ ಅಪ್ಪನಿಗೆ ಅದು ಅವ್ರ ಅಪ್ಪನಿಗೆ ನೆನಪೇ ಇಲ್ಲ, ವಂಶವೃಕ್ಷನೇ ಗೊತ್ತೇ ಇಲ್ಲ ಅವ್ರಿಗೆ. ನಮ್ಮ ಹಿಂದಿನ ಜನ್ರೇಷನ್ ಯಾರು ಒಬ್ರಿಗೂ ಗೊತ್ತಿಲ್ಲ, ಮೆಮೊರಿ ಇಲ್ಲ, ಇದ್ರೂ ಗೊತ್ತಿಲ್ಲ.
ಇನ್ನೊಂದು ವಿಶೇಷ ಏನು ಗೊತ್ತಾ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ, ಯಾರಿಗೆ ಸದಾ ಮಾತಾಡ್ತಿರ್ತಾರೋ ಬ್ರೈನ್ ಸ್ಟ್ರೈನ್ ಆಗುತ್ತೆ, ಮೆಮೊರಿ ವೀಕ್ ಆಗುತ್ತೆ. ಅದಕ್ಕೆ 1 ಅವರ್ ಮಾತಾಡಿದ್ರೆ 10 ನಿಮಿಷ ರೆಸ್ಟ್ ತೊಗೋಬೇಕು. ಸೈಲೆನ್ಸ್, ಮೌನ. ಇದು ಯಾವುದೂ ಇಲ್ಲ ಅಂದರೆ ಯೋಗ ನಿದ್ರೆ ಮಾಡಬೇಕು. ಯೋಗ ನಿದ್ರೆ ಅದು ಭಾಳ ಗುರುಮುಖೇನ ಕಲಿಬೇಕು. ಕಲಿಯೋದಂದ್ರೇನು, ಯೋಗ ನಿದ್ರೆ ಎಕ್ಸ್ಪರ್ಟ್ ಆಗಿರಬೇಕು. ಎಕ್ಸ್ಪರ್ಟಿಂದ ಆ ನಿದ್ರೆ ಮಾಡೋದು ಹೆಂಗೆ ಕಲಿದಾಗ ಇಡೀ ಬಾಡಿ ಪೂರ್ತಿ ರೆಸ್ಟ್ ಆಗಿ ಮೆಮೊರಿ ಶಾರ್ಪ್ ಆಗಿಬಿಡ್ತದೆ. ಆದ್ದರಿಂದ ಯೋಗ ನಿದ್ರೆ ಮಾಡೋದು ಹೇಗೆ ಅಂತ ಒಳ್ಳೆ ಗುರು, ನುರಿತ ಎಕ್ಸ್ಪೀರಿಯನ್ಸ್ ಗುರುವಿಂದ ಕಲಿಬೇಕು. ಸುಮ್ಮನೆ ಅವನಲ್ಲೆಲ್ಲೋ ಮಾಡಿಬಿಟ್ಟು 2 ಸಲ ಬಂದು ಹೇಳ್ಕೊಡ್ತಿದ್ದ ಯೋಗ ನಿದ್ರೆ ಬರಲ್ಲ, ಹಾರ್ಮೋನ್ಸ್ ಡಿಸ್ಟಾರ್ಷನ್ ಆಗುತ್ತೆ. ನಮ್ಮ ಮೆಮೊರಿ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು, ಮಲಗಿದ್ದಾಗಲೂ ಶಾರ್ಪ್ ಇರಬೇಕು, ಎಚ್ಚರಾಗಿದ್ದಾಗಲೂ ಶಾರ್ಪಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಚುರುಕಾಗಿರಬೇಕು ಅನ್ನೋದಾಗಿದ್ದರೆ ಮುದ್ರಾಶಾಸ್ತ್ರದಲ್ಲಿ ಒಂದು ಮುದ್ರೆ ಇದೆ. ಏನಪ್ಪ ಅಂತಂದರೆ ನೋಡಿ, ಎಲ್ಲ ಬೆರಳುಗಳನ್ನು ಒಂದಕ್ಕೊಂದು ಜೋಡಿಸಿ, ಇದಕ್ಕೆ ಅಭಯ ಹಸ್ತ ಅಥವಾ ಆಶೀರ್ವಾದ ಮುದ್ರಾ ಅಂತ ಕರೀತಾರೆ. ಈ ಒಂದು ಮುದ್ರಾ ಇದು ಹೀಗೆ ಅಭಯ ಹಸ್ತ. ಹೆಬ್ಬೆಟ್ಟನ್ನು ಈ ಕಿರುಬೆರಳು ಮಧ್ಯಕ್ಕೆ ತಂದಿಡಬೇಕು. ಹೆಬ್ಬೆಟ್ಟನ್ನು ಕಿರುಬೆರಳು, ಇದು ಯಾವುದು ಕಿರುಬೆರಳು ಬುಧ ಗ್ರಹ, ಹೆಬ್ಬೆಟ್ಟು ಶುಕ್ರ. ಬುಧ ಮತ್ತು ಶುಕ್ರ ಸಂಯೋಗದಿಂದ ಹಾರ್ಮೋನ್ಸ್ಗೆ ಚೆನ್ನಾಗಿ ಪ್ರೊಡ್ಯೂಸ್ ಮಾಡೋಕ್ಕೆ ಅನುಕೂಲ ಮಾಡಿಕೊಳ್ಳುತ್ತೆ. ಇದು ಫಿಸಿಯೋಥೆರಪಿ. ಮುದ್ರಾ ಸಂಸ್ಕೃತದಲ್ಲಿ ಮೆಡಿಕಲ್ ಸೈನ್ಸ್ ಪ್ರಕಾರ ಮುದ್ರಾ ಅಂದರೆ ಫಿಸಿಯೋಥೆರಪಿ. ಬ್ರೈನ್ಗೆ ಒಂದು ಫಿಸಿಯೋಥೆರಪಿ ಮಾಡಬೇಕು. ಏನು ಮಾಡಬೇಕು, ಇನ್ನೊಂದು ಸಲ ತೋರಿಸ್ತೀನಿ. ಅಭಯ ಹಸ್ತ ಇಟ್ಕೊಳ್ಳಿ, ಹೆಬ್ಬೆಟ್ಟನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ, ಲೂಸ್ ಮಾಡ್ಕೊಳ್ಳಿ, ಫ್ಲೆಕ್ಸಿಬಿಲಿಟಿ ಬರಲಿ. ತೆಗೆದು ಕಿರುಬೆರಳು ಬುಡಕ್ಕಿಡಿ, ಕಿರುಬೆರಳು ಬುಡಕ್ಕೆ ಈಗ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಈ ಎನರ್ಜಿ ಆಕಾಶ, ಇದು ಈ ಮುದ್ರೆ ಆಕಾಶ ನೋಡಬೇಕು. ಆಕಾಶನ ಕಾಸ್ಮಿಕ್ ಎನರ್ಜಿ ನಮ್ಮ ಅಂಗೈಗೆ ಬಂದು ಸೇರ್ಕೋಬೇಕು. ಓಂ ಐಂ 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 ಅಂಥೇಳಿ ಮಾಡಬೇಕು. ಹೆಬ್ಬೆಟ್ಟನ್ನ ಓಂ ಅಂದಾಗ ಹೆಬ್ಬೆಟ್ಟನ್ನ ತೆಗಿಬೇಕು. ಐಂ ಅಂದಾಗ ಕಿರುಬೆರಳು ಬುಧ ಗ್ರಹದ ಬುಡಕ್ಕಿಡಬೇಕು. ಈ ರೀತಿ ಓಂ ಐಂ 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 ಅಂತ ಹೇಳು. ಐಂ ಅಂದರೆ ಸರಸ್ವತಿ ಉಸಿರಾಟದ ಶಬ್ದದ ಸೌಂಡ್. ಅದು ಐಂ ಅನ್ನೋದು ಶಾರದಾದೇವಿ ಸರಸ್ವತಿಯ ಉಸಿರಾಟ. ನಾವು ಹೇಗೆ ಸೋ ಹಮ್, ಸೋ ಅಂದಾಗ ಆಕ್ಸಿಜನ್ ಒಳಗೋಗುತ್ತೆ, ಹಮ್ ಅಂದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಇದಕ್ಕೆ ಸೋಹಮ್ ಅನ್ನೋ ಮಂತ್ರ ತಾಯಿ ಗರ್ಭದಲ್ಲೇ ಭಗವಂತ ನಮ್ಗೆ ಉಪದೇಶ ಮಾಡಿರ್ತಾರೆ. ಐಂ ಅನ್ನೋದು ಸರಸ್ವತಿ ಉಸಿರು ತೊಗೊಂಡು ಉಸಿರು ಬಿಟ್ಟಾಗ ಬರುವಂಥ ಶಬ್ದ, ಅದಕ್ಕೆ ಐಂ. ಇದು ಬೀಜಾಕ್ಷರ. ಶಾರದಾದೇವಿ ಸರಸ್ವತಿ ಮೆಮೊರಿಗೆ ಅಧಿದೇವತೆ. ಅದರಿಂದ ಓಂ ಐಂ ನೋಡಿ, ಬೆರಳು ಚೆನ್ನಾಗಿ ಹಿಂಗೆ ನೋಡಿ, ಈಗ ಹೋಗ್ಬೇಕು. ಇದಕ್ಕೆ ಅರ್ಧಚಂದ್ರ ಅಂತಾರೆ ಈ ಮುದ್ರೆಗೆ, ಹೆಬ್ಬೆಟ್ಟು ಅದನ್ನ ಥರದ್ದು ಹಿಂಗೆ ಐಂ ಓಂ ಐಂ ಓಂ ಐಂ ಅಂತ ಈ ಥರ ಮಾಡಬೇಕು. ಇದು ಮಾಡ್ತಿದ್ರೆ ಬ್ರೈನ್ಗೆ ಅದು ಎಕ್ಸಸೈಸ್ ಆಗುತ್ತೆ. ಬ್ರೈನ್ಗೆ ಎಕ್ಸಸೈಸ್ ಮಾಡಬೇಕು. ಬ್ರೈನ್ ಮುಟ್ಟೋಕ್ಕಾಗಲ್ಲ, ಮಾಡ್ಸೋಕ್ಕಾಗಲ್ಲ, ಆದರೆ ಅದು ಸ್ವಿಚ್ ಬೋರ್ಡು ಇವೆರಡು ಬೆರಳಲ್ಲಿದೆ. ಆದ್ದರಿಂದ ಈ ರೀತಿ ಇದು ಮಾಡಬೇಕು. ಅದಕ್ಕೆ ಮುದ್ರಾ ಥೆರಪಿ ಅಂತ ಹೇಳ್ತಾರೆ. ಅದಕ್ಕೆ ಮೆಡಿಕಲ್ ಭಾಷೆ ಫಿಸಿಯೋಥೆರಪಿ ಅಷ್ಟೇ. ಓಂ ಐಂ ಸೌಂಡ್ ಥೆರಪಿ, ಶಬ್ದದಲ್ಲಿ ಇದು ಮಾಡೋದು. ಆಗ ಐಂ 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 ಅಂದಾಗ ಆ ಮೆಮೊರಿನಲ್ಲಿ ಎಲ್ಲ ನ್ಯೂರಾನ್ಸ್ಗಳಿಗೂ ಫ್ರಂಟಲ್ ಲೋಬಿ, ಮುಮ್ಮೆದಲು, ಆಕ್ಯುಪ್ಯೂಟಲ್ ಲೋಬಿ, ದೃಶ್ಯ ಮಾಧ್ಯಮ, ವಿಡಿಯೋ, ಆಡಿಯೋ, ಶಬ್ದ, ಟೆಂಪರಲ್ ಲೋಬಿ, ಪ್ಯಾರಿಟಲ್ ಲೋಬಿ, ಶಾಶ್ವತವಾದ ಮೆಮೊರಿ. ಹೈಸ್ಕೂಲಲ್ಲಿ ಆಡಿದ್ದು ಚಿಕ್ಕ ವಯಸ್ಸಲ್ಲಿ ಎಲ್ಲ ನೆನಪಿಲ್ಲಿ ಸ್ಟೋರ್ ಆಗಿದೆ. ಪ್ಯಾರಿಟಲ್ ಲೋಬಿ. ಈ 4 ಬ್ರೈನ್ಗಳನ್ನ 4 ಬ್ರೈನ್ಗೆ ಎಕ್ಸಸೈಸ್. ನಾವು ಹೆಂಗೆ ವಾಕಿಂಗು ಜಾಗಿಂಗ್ ಮಾಡ್ತೀವೋ, ಹೇಗೆ ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡ್ತೀವೋ, ನಾವೇ ಯೋಗ ಮಾಡ್ತೀವೋ, ಹೇಗೆ ಏರೋಬಿಕ್ಸ್ ಮಾಡ್ತೀವೋ, ಹಾಗೆ ಬ್ರೈನ್ಗೆ ಜಿಮ್ಮು, ವಾಕಿಂಗು, ಏರೋಬಿಕ್ಸ್ ಎಲ್ಲ ಮಾಡಿಸೋದು ಇದೊಂದು. ಅದರಿಂದ ಈ ಒಂದು ಮುದ್ರೆ ಮಾಡಿ ಇದು ಸ್ವಲ್ಪ ಮುಂದಕ್ಕೆ ಇಟ್ಟರೆ ಇದಕ್ಕೆ ಚತುರ ಅಂತಾರೆ. ಈಗ ಬಿಟ್ಟರೆ ಇದಕ್ಕೆ ಸ್ಮೃತಿ ಮತ್ತು ಶ್ರುತಿ ಎರಡೂ ಕೊಡುವಂಥ ಮುದ್ರಾ. ಇದನ್ನು ಮಾಡ್ತಾಯಿದ್ರೆ ಅದರಲ್ಲೂ ಮಕ್ಕಳಿಗೆ ಈಗಲಿಂದ ಮಾಡಿಸಿ ಓದೋದೆಲ್ಲ ಚೆನ್ನಾಗಿ ನೆನ್ಪಿಟ್ಕೋತಾರೆ. ಶಾರ್ಪ್. 80 ವರ್ಷ ವಯಸ್ಸಾದರೂ ಅವ್ನು ಬಂದ ತಕ್ಷಣ ನೀನು 40 ವರ್ಷದಿಂದ ನನ್ನ ಹತ್ರ ಬಂದಿದ್ದೆ ಅಲ್ವಾ, 40 ವರ್ಷ ದಿವಸ ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋದವಲ್ಲ ಅಂತ ಹೇಳೋಂಥ ಶಕ್ತಿ ಬರ್ತದೆ ಮೆಮೊರಿಗೆ. ಇನ್ನು ಯಾವ ಅಂಗಕ್ಕೂ ಇಲ್ಲ. ಆರ್ಟು
ಹಾರ್ಟ್ಗೆ ರಕ್ತನ ಪಂಪ್ ಮಾಡಿ ಶುದ್ಧ ಮಾಡೋದಾದ್ರೆ, ಲಂಗ್ಸ್ಗೆ ಗಾಳಿ ತೊಗೊಂಡು ಒಳಗೆ ಕಳಿಸೋದಾದ್ರೆ, ಮೆಮೊರಿ ಬ್ರೈನ್ಗೆ ಎಲ್ಲ ಆಡಿಯೋ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿಡೋಂಥ ಶಕ್ತಿ ಬ್ರೈನ್ಗೆ. ಅದಕ್ಕೆ ಬ್ರೈನ್ ಒಂದು ಚೆನ್ನಾಗಿತ್ತು ಅಂದರೆ ಇಡೀ ಜಗತ್ತೇ ಗೆಲ್ಬೋದು. ಬ್ರೈನೇ ವೀಕ್ ಅಂದರೆ ಎಲ್ಲ ವೀಕೇ ನಮಗೆ. ಅದರಿಂದ ಈ ಒಂದು ಎಪಿಸೋಡ್ನಲ್ಲಿ ನನಗೆ ಮೆಮೊರಿ ಲಾಸ್ ಅಂತ ಹೇಳ್ಕೊಳ್ಳೇಬಾರ್ದು. ಮೆಮೊರಿ ಚೆನ್ನಾಗಿದೆ, ಎಕ್ಸಸೈಸ್ ಮಾಡಿಸ್ತಿಲ್ಲ, ಜಾಗಿಂಗ್ ಮಾಡಿಸ್ತಿಲ್ಲ, ಬ್ರೈನ್ಗೆ ವಾಕಿಂಗ್ ಮಾಡಿಸ್ತಿಲ್ಲ, ಮೈಂಡ್ ಅಥವಾ ಬ್ರೈನ್ಗೆ ಯೋಗ ಮಾಡಿಸ್ತಿಲ್ಲ. ಇದು ಮಾಡಬೇಕು. ಈ ಮುದ್ರೆ ಮಾಡಿ ಈ ಬೀಜಾಕ್ಷರದ ಹೇಳ್ತಾಳೆ. ಅದಕ್ಕೆ ನಾನು ಯಾವಾಗ ಹೇಳ್ತೀನಿ, ಮನೆಗೊಬ್ಬ ವೈದ್ಯನಾಗಬೇಕು, ಸ್ವಯಂ ವೈದ್ಯನಿರಬೇಕು. ಮನೆಗೊಬ್ಬ ಮುದ್ರೆ ಮಾಡೋನಿರಬೇಕು. ಯಾವಾಗ ನೀವು ಮುದ್ರೆ ಮಾಡ್ತಿರೋ ನೀವೇ ಡಾಕ್ಟ್ರ್ ಆದಾಗೆ. ಮನೆಗೊಬ್ಬ ತಂತ್ರಗಳು ಮಾಡಬೇಕು. ನಿಂಬೆಹಣ್ಣಿಂದ ಮೆಣಸಿನ್ಕಾಯಿಂದ ತಂತ್ರಗಳು, ಯಂತ್ರ ಬರೆದು ನಮ್ಮ ಬಾಡಿಗೆ ಮೈಂಡ್ಗೆ ಸೆಕ್ಯೂರಿಟಿ ಫೋರ್ಸಾಗಿ ಇಟ್ಕೋಬೇಕು. ಒಬ್ಬ ಯಾಂತ್ರಿಕನಾಗಿರಬೇಕು, ಒಬ್ಬ ತಾಂತ್ರಿಕನಾಗಿರಬೇಕು, ಒಬ್ಬ ಮುದ್ರಾ ಇರಬೇಕು, ಒಬ್ಬ ವೈದ್ಯ ಇರಬೇಕು. ಮನೆಗೊಬ್ಬ ಅಗ್ನಿಹೋತ್ರ ಇದ್ದಾಗ ನಮಗೆ ನಾವೇ ರಾಜ್ಯ, ನಾವೇ ಪ್ರಧಾನಮಂತ್ರಿ, ನಾವೇ ಮುಖ್ಯಮಂತ್ರಿ, ನಾವೇ ಎಲ್ಲ. ಯಾಕಂದರೆ ನಮ್ಮ ಸರ್ವಾಂಗಕ್ಕೂ ನಾವೇ ಅಧಿಪತಿ, ಇನ್ಯಾರೂ ಅಲ್ಲ. ಆದ್ದರಿಂದ ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಈ 4 ವಿದ್ಯೆ ಕಲಿಬೇಕು. ಮುದ್ರಾ, ಮಂತ್ರ, ಯಂತ್ರ, ತಂತ್ರ ಇದೆಲ್ಲ ಕಲಿತ್ರೆ ನೀವು ಯಾರ ಹತ್ರಕ್ಕೂ ಹೋಗೋ ಅವಶ್ಯಕತೆ ಇಲ್ಲ. ಸ್ವಯಂ ವೈದ್ಯ, ಸ್ವಯಂ ಭಗವಂತನ ಅಂಶನ ಆಗ್ತಿದೆ. ಯಾಕಂದರೆ ಮಂತ್ರ ಇದೆ, ಮುದ್ರಾ ಇದೆ, ತಂತ್ರ ಇದೆ, ಯಂತ್ರ ಇದೆ. ಅದರಿಂದ ಇದನ್ನು ಮಾಡ್ತಾ ಬನ್ನಿ. ಮನೇಲಿ ಒಬ್ಬ ಇರಬೇಕು. ಮನೇಲಿ ಒಬ್ಬ ಇದ್ದರೆ ಸಾಕು, ಇಡೀ ಸಂಸಾರ, ಇಡೀ ಜಗತ್ತು ಕಾಪಾಡ್ಬೋದು. ಈ ಒಂದು ಮುದ್ರೆ ಪ್ರಾಕ್ಟೀಸ್ ಮಾಡಿಸಿ. ಚಿಕ್ಕ ಮಕ್ಕಳನ್ನ ಹಿಡಿದು 100 years 100 ವರ್ಷವರೆಗೂ ಕೂಡ ಮೆಮೊರಿ ಬೇಕು. ಈ ಮುದ್ರೆ ಮಾಡ್ತಾಯಿರಿ. ಓಂ ಐಂ ಅಂತ ಮಾಡ್ತಾ ಬನ್ನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ಎಲ್ಲ ಇನ್ಫಾರ್ಮೇಷನ್ನು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ನರಸಿಂಹಕ್ರಿಯೆ ಭಾಗವಹಿಸಬೇಕು ಅಂದರೆ ಪ್ರತಿ ತಿಂಗಳು ಕೂಡ 2 ದಿವಸ ನಾನು ನರಸಿಂಹಕ್ರಿಯೆ ಮಾಡ್ತಾಯಿದ್ದೀನಿ. ಕ್ಲಾಸ್ ವರ್ಕ್ಶಾಪ್ ಮಾಡ್ತಾಯಿದ್ದೀನಿ. ಅದರಿಂದ ನೀವು ನಮ್ಮ ವೆಬ್ಸೈಟ್ ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ. ಆ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಪ್ರೊಸೀಜರ್ಸ್ ಇದೆ, ಯಾವ ರೀತಿ ಫಿಲ್ ಮಾಡಬೇಕು ರಿಜಿಸ್ಟ್ರೇಷನ್ಗೆ ಅಂತ, ಅದನ್ನು ಫಾಲೋ ಮಾಡಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.